ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಬೆಳಗ್ಗೆಯಿಂದನೇ ಮಾರ್ನಿಂಗ್ 8 o'clock ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗಷ್ಟೇ ರಿತಿಕ್ಷನ್ನ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಲೋಕಿ ಹೋಗಿದ್ದಾನೆ. ಇನ್ನೇನು ನಾನು ಕೂಡ ಅಂಗಡಿಗೆ ಹೋಗಬೇಕು. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಇನ್ನು ಅವ್ರನ್ನೆಲ್ಲ ನೀನೇ ನೋಡ್ಕೊಳಪ್ಪ ಅಂತ ಹೇಳಿ ಆಲ್ರೆಡಿ ಬೆಳಗ್ಗೆನೇ ಮನೆಯಲ್ಲೂ ನೋಡ್ತಿರ್ಬೋದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಪೂಜೆ ಮುಗಿಸಿ ಇನ್ನೇನು ನಾನು ತಿಂಡಿ ತಿಂದು ಈಗ ಅಂಗಡಿಗೆ ಹೊರಡಬೇಕು. ಎಸ್ ಗೈಸ್, ಆ್ಯಕ್ಚುಲಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ನನಗಷ್ಟೇ ಅದೇನೋ ಗೊತ್ತಿಲ್ಲ, ಹೊಸ ಹೊಸ ವಿಷಯಗಳು ನನ್ನ ಕಿವಿಗೆ ಬಂದು ಬೀಳ್ತಾ ಇರುತ್ತೆ. ಸೊ ಯಾಕೆ ಏನು ಅಂತ ಹೇಳ್ತೀನಿ ನೋಡಿ. ಇನ್ನು ಅದಕ್ಕೂ ಮುಂಚೆ ಇವತ್ತು ತಿಂಡಿ ಏನು ಮಾಡ್ಕೊಂಡಿಲ್ಲ ಗೈಸ್, ಒಂದೇ ಸಲ ಅಡುಗೆ ಮಾಡಿಬಿಟ್ಟಿದ್ದೀನಿ. ಮೊಳಕೆ ಕಾಳು ಸಾಂಬಾರು ಮತ್ತು ಅನ್ನ. ನೆನ್ನೆ ಬ್ಲಾಗಲ್ಲೇ ನಾನು ಶೇರ್ ಮಾಡಿದ್ದೆ, ಮೊಳಕೆ ಕಟ್ಟಿಟ್ಟಿದ್ದೀನಿ ಸಾಂಬಾರು ಮಾಡಬೇಕು ಅಂತ. ಸೊ ಅದೇ ಸಾಂಬಾರು ಅನ್ನ ಮಗಳಿಗೂ ಕೂಡ ಅದೇ ಕೊಟ್ಟು ಕಳಿಸಿದ್ದೀನಿ. ಸೊ ರಿತಿಕ್ಷನ್ಗೂ ಏನು ಅದೇ ಕೊಡಬೇಕು ಇದೇ ಕೊಡಬೇಕು ಅಂತ ಏನಿಲ್ಲ. ಪಾಪ ಅವಳಿಗೆ ನಾನು ಏನು ಕೊಟ್ಟು ಕಳಿಸಿದ್ರು ತಿನ್ಕೊಂಬರ್ತಾಳೆ. ಕೆಲವು ಮಕ್ಕಳಂತೂ ಇಲ್ಲ ನನಗೆ ಅದೇ ಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಮಗಳು ಆ ಥರ ಇಲ್ಲ, ನಾನು ಏನು ಕೊಟ್ಟು ಕಳಿಸಿದ್ರು ಕೂಡ ಅದರಲ್ಲೇ ತೃಪ್ತಿಯಾಗಿ ತಿಂದು ಬರ್ತಾಳೆ. ಗೈಸ್, ಇನ್ನು ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ನಾನು ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ನಾನು ಆಗಲೇ ಹೇಳ್ದಂಗೆ ಒಂದೊಂದು ವಿಷಯನೂ ಒಬ್ಬೊಬ್ಬರು ಬಂದು ನನ್ನ ಕಿವಿಗೆ ಹೇಳ್ತಾ ಅದು ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ನನ್ನ ಬಗ್ಗೆನೇ ನಮ್ಮವರೇ ನನ್ನ ಹತ್ರ ಇಷ್ಟೊಂದು ಅಂದ್ಕೊಂಡಿದ್ದಾರ, ಹಿಂಗೆಲ್ಲ ಮಾತಾಡಿದ್ದಾರೆ ಅನ್ನೋಷ್ಟು ಬೇಜಾರಾಗುತ್ತೆ. ಬಟ್ ಆದರೂ ಅವ್ರ ಮುಂದೆ ಬೇಜಾರು ಮಾಡಿಕೊಂಡು ನಾನು ಕೊರಗೋ ಅವಶ್ಯಕತೆ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಮಾಡಿದ್ದೀನಿ, ನಾನೇನು ಅನ್ನೋದು ದೇವ್ರಿಗೆ ಬಿಟ್ಬಿಟ್ಟಿರ್ತೀನಿ. ಪಾಪ ಪುಣ್ಯ ಎಲ್ಲ ಅವನೇ. ಸೊ ಮನುಷ್ಯ ಎಷ್ಟೇ ಮಾತಾಡ್ಬೋದು, ಏನೇ ಮಾತಾಡ್ಬೋದು, ಬಟ್ ನಮ್ಮ ಲೆಕ್ಕಾಚಾರದಂತೆ ಏನೂ ಆಗೋಲ್ಲ, ಅವನ ಲೆಕ್ಕಾಚಾರದಂತೆಯೇ ಎಲ್ಲ ಆಗೋದು. ಗಂಡ ಹೆಂಡತಿಗೆ ಸಹಾಯ ಮಾಡಿದ್ರೆ ಅವನ್ನ ಹೆಂಡತಿ ಗುಲಾಮ ಅಂತಾರೆ. ಅಥವಾ ಗಂಡ ಏನಾದರೂ ಹೆಂಡತಿ ಹೆಸರಲ್ಲೇ ಎಲ್ಲ ಪ್ರಾಪರ್ಟಿ ಏನಾದರೂ ಮಾಡಿಬಿಟ್ರೆ, ಅವ್ನಿಗೇನೋ ಹೆಂಡತಿ ಹೆಸ್ರಿಗೆ ಮಾಡಿಬಿಟ್ಟಿದ್ದಾನೆ, ಅವ್ನು ಫುಲ್ಲು ಹೆಂಡತಿ ಕಡೆನೇ ಆಗಿಬಿಟ್ಟಿದ್ದಾನೆ, ನಮ್ಮನ್ನು ಮರ್ತುಬಿಟ್ಟಿದ್ದಾನೆ, ನಮ್ಮನ್ನು ನೋಡಲ್ಲ, ಇನ್ನು ಯಾರೂ ಅವನಿಗೆ ಬೇಕಾಗಿಲ್ಲ, ಹೆಂಡತಿ ಇದ್ದರೆ ಸಾಕು, ಮಕ್ಕಳಿದ್ರೆ ಸಾಕು, ಅವನಿಗೆ ಇನ್ಯಾರೂ ಬೇಡ, ಈ ಥರ ಎಲ್ಲ ಮಾತಾಡ್ಬಿಡ್ತಾರೆ. ಅವನು ಏನು ಪಾಸಿಟಿವ್ ಆಗಿ ಏನು ಮಾಡ್ತಾನೆ ಅದನ್ನು ಯಾರೂ ಗಮನಿಸಲ್ಲ. ಅದೇ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಏನಾದರೂ ಒಂದು ಸ್ವಲ್ಪ ಹೆಂಡತಿ ಮಕ್ಕಳಿಗೆ ಅವ್ರ ಮುಂದೆ ತಂದು ಕೊಟ್ಟರೆ ಅದನ್ನು ಯಾರೂ ತಡ್ಕೊಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮನೇಲಿ ನಮ್ಮನೇನ ನನ್ನ ಹೆಸರಲ್ಲಿದೆ ಅನ್ನೋದಕ್ಕೋಸ್ಕರ ಅವನು ಹೆಂಡತಿ ಮಾತೇ ಕೇಳ್ತಾನೆ, ಹೆಂಡತಿ ಪರವಾಗಿ ಹೆಂಡತಿಗೆ ಎಲ್ಲ ಮಾಡ್ತಾನೆ ಅಂತೆಲ್ಲ ಮಾತಾಡ್ತಾರಲ್ಲ, ಆ ಥರ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಬಟ್ ನಿಮ್ಮನೇಲೂ ನಿಮಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೆಯಲ್ಲೂ ನನಗೆ ಅದು ಈಗೀಗ ಮನೆ ಕಟ್ಟಿದ ಮೇಲೆ ನನಗೆ ವಿಲನ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಯಿತು. ಹೆಂಡತಿ ಹೆಸರಲ್ಲಿ ಮಾಡಿದ್ರೆ ಹೆಂಡತಿ ಗುಲಾಮ, ಅಥವಾ ಹೆಂಡತಿನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ಅವ್ನು ನಮ್ಮನ್ನೆಲ್ಲ ಬಿಟ್ಬಿಡ್ತಾನೆ ಅಂತ ನಿಮ್ಮ ಮನಸ್ಸಿಗೆ ನೀವೇ ಅಂದ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ಮೂರ್ಖತನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನಿಮ್ಮನ್ನು ನೋಡಿರೋದು ಬರಲ್ವಾ, ನಿಮಗೆ ಮಾಡಿರೋದೇನು ಲೆಕ್ಕಕ್ಕೆ ಬರಲ್ವಾ? ಒಂದು ದಿವಸ ಏನಾದ್ರೂ ಒಂದು ಸ್ವಲ್ಪ 1% ಹೆಂಡತಿ ಮಕ್ಳಿಗೆ ಮಾಡಿರೋದು, ಅದು ನಿಮ್ಮ ಕಣ್ಣು ಮುಂದೆ ಏನಾದರೂ ಹೆಂಡತಿ ಮಕ್ಳಿಗೆ ಮಾಡಿಬಿಟ್ರೆ ನೀವು ಯಾಕೆ ತಡ್ಕೊಳಲ್ಲ? ಅಂದ್ರೆ ನೀವು ಹೇಳೋ ಲೆಕ್ಕ ಹೆಂಗಿರುತ್ತೆ ಗೊತ್ತಾ? ಹೆಂಡತಿ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂದರೆ ನಿಮ್ಮ ಕಣ್ಣು ಮುಚ್ಚಿ ನಿಮ್ಮ ಕಣ್ಣು ಹಿಂದೆ ಮಾಡಬೇಕು. ಅದು ಆ್ಯಕ್ಚುಲಿ ಮೋಸ ನನ್ನ ಪ್ರಕಾರ. ಏನು ಗೊತ್ತಾ, ಅವರಿದ್ದಾರೆ, ಅವ್ರ ಮುಂದೆ ಇವಾಗ ಏನು ತಿನ್ನಕ್ಕೆ ತಂದು ಕೊಡಬಾರ್ದು, ಅವ್ರ ಮುಂದೆ ಇವಾಗ ಏನು ತಂದು ಕೊಡಬಾರ್ದು, ಅವ್ರ ಮುಂದೆ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ಅಂತ ಇರ್ತಾರಲ್ಲ, ಅದು ಆ್ಯಕ್ಚುಲಿ ಮೋಸ ಮಾಡ್ದಂಗೆ ಆಗೋದು. ನನ್ನ ಪ್ರಕಾರ ಏನು ಗೊತ್ತಾ, ಎಲ್ಲರ ಮುಂದೆ ಏನಿರುತ್ತೋ ನಾವು ಒಂಥರ ಸ್ಟ್ರೈಟ್ ಫಾರ್ವರ್ಡ್ ಅಂತಾರಲ್ಲ, ಆ ಥರ ಹೋಗ್ತೀವಿ. ಅವರಿದ್ದಾರೆ, ಸರಿ ಅವ್ರಿಗೂ ಒಂದು ತೊಗೊಂಬ ನಮಗೂ ಒಂದು ತೊಗೊಂಬ ಅಂತ ಹೇಳಿದ್ರೆ, ನಿಮಗೆ ತಂದು ಕೊಟ್ಟಾಗ ನೀವು ನಮ್ಮ ಮುಂದೆ ಎಲ್ಲ ಒಂದು ಎಕ್ಸಾಂಪಲ್ ಏನೋ ಒಂದು ತಂದು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ನಮ್ಮ ಮುಂದೆ ಎಲ್ಲ ಚೆನ್ನಾಗೇ ಇರ್ತೀರಾ, ಚೆನ್ನಾಗೇ ಮಾತಾಡ್ತೀರಾ. ಹಿಂದೆ ಹೋಗ್ಬಿಟ್ಟು ಅಯ್ಯೋ ಅವನ ಹೆಂಡ್ತಿ ನಂಗೆ ನೋಡ್ಕೊತಾನೆ, ಹೆಂಡ್ತಿನ ಹಿಂಗೆ ನೋಡ್ಕೊತಾನೆ ಅಂತ ಮಾತಾಡ್ತೀರಾ. ಇದೆಲ್ಲ ಯಾವ ಲೆಕ್ಕ ಅನ್ನೋದೇ ನನಗೆ ಗೊತ್ತಿಲ್ಲ. ಹಿಂದೆ ಮಾಡ್ತಾರಲ್ಲ ಅದು ಆ್ಯಕ್ಚುಲಿ ಮೋಸ, ಮುಂದೆ ಮಾಡೋದು ಮೋಸ ಅಲ್ಲ, ಅದು ನೀವು ತಿಳ್ಕೊಂಡಿರೋದು. ಯಾರು ಈಗ ನಾನೇ ಆಗಲಿ, ನನ್ನ ಗಂಡನೇ ಆಗಿರ್ಬೋದು ಅಥವಾ ನಾನೇ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮನ್ನ ನಾನು ಈಸಿಯಾಗಿ ಬಿಟ್ಕೊಡಲ್ಲ ಅಂದಮೇಲೆ ಅವ್ರ ಅಪ್ಪ ಅಮ್ಮನ್ನು ಅವ್ರು ಈಸಿಯಾಗಿ ಬಿಟ್ಕೊಡಲ್ಲ.
ಯಾಕೆ ಹೆಂಡತಿ ಮಕ್ಕಳು ಅಂತ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಹಿಂಗೆ ಹಿಂದೆ ನಮಗಿಂತ ನಾವು ಹುಟ್ಟೇ ಇಲ್ಲ ಅಂದಾಗ ನನ್ನ ಮಕ್ಕಳು ಬರ್ತಾರೆ, ನನ್ನ ಹೆಂಡತಿ ಇರ್ತಾಳೆ, ನನ್ನ ಮಗಳಿಗೋಸ್ಕರ ಮಾಡಬೇಕು ಅಂತ ನೀವು ಮಾಡಿರ್ತೀರಲ್ವ. ಸೊ ಅದನ್ನೇ ಅವ್ರ ಸಂಸಾರ ಆದಮೇಲೆ ನನ್ನ ಹೆಂಡತಿ ಬರ್ತಾಳೆ, ನನ್ನ ಹೆಂಡತಿಗೆ ಏನಾದರೂ ಮಾಡಬೇಕು, ನನ್ನ ಹೆಂಡತಿ ನೋಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾರೆ ಹೊರತು, ಯಾರು ಹೆಂಡತಿಗೆ ಸೇವೆ ಮಾಡಿಬಿಟ್ರೆ ಹೆಂಡತಿ ಗುಲಾಮ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ಸರಿ, ಹೆಂಡತಿಗೆ ಏನಾದರೂ ಕೆಲಸ ಮಾಡಿಕೊಟ್ರೆ ತಪ್ಪು ಅಂತ ನೀವು ಹೆಂಗೆ ಜಡ್ಜ್ ಮಾಡ್ತೀರಾ? ಹಂಗೆ ನೋಡಿದ್ರೆ ಹಂಗಾದ್ರೆ ಗಂಡನಿಗೆ ಕೆಲಸ ಮಾಡಿಕೊಡೋದು ಹೆಂಡತಿ ತಪ್ಪು. ಹಂಗಾದ್ರೆ ಹೆಂಡತಿ ಗುಲಾಮ ಅಂದರೆ ನಾವು ಹೆಂಡತಿರು ಗುಲಾಮರಾಗ್ಬೋದು ನಿಮ್ಮ ಪ್ರಕಾರ, ಬಟ್ ಆದರೆ ಗಂಡಂದಿರು ಗುಲಾಮರಾಗಬಾರ್ದಾ? ಅದು ವರ್ಡ್ ಇದೆಯಲ್ಲ ಗುಲಾಮರು ಅನ್ನೋದು, ಅದು ತಪ್ಪು ಆ್ಯಕ್ಚುಲಿ. ಅದ್ರ ಬದಲು ಒಬ್ರನ್ನೊಬ್ರನ್ನ ಅರ್ಥಕೊಳೋದು ಅಂತ ಹೇಳಿದ್ರೆ ಕೇಳ್ಬೋದು. ಯಾಕೆಂದರೆ ಗಂಡ ಹೆಂಡತಿಗಾಗಬೇಕು, ಹೆಂಡತಿ ಗಂಡನಿಗಾಗಬೇಕು. ಹೆಂಡತಿ ಹೆಸರಲ್ಲಿ ಏನಾದರೂ ಮಾಡಿದ ತಕ್ಷಣ ಅವ್ನು ಹೆಂಡತಿ ಕಡೆನೇ ಅಂತಲ್ಲ. ಒಂದು ವೇಳೆ ನಿಮ್ಮ ಪ್ರಕಾರ ಅದು ತಪ್ಪು ಅನ್ನೋದಾದರೆ, ಈಗ ಯಾವ ಮನೇಲೇ ಆಗಲಿ, ಏನಾದರೂ ಇವಾಗ ಒಂದು ಮನೆ ಇರುತ್ತೆ ಅಂತ ಅಂದ್ಕೊಳ್ಳಿ, ಹೊರಗಡೆ ಹೋಗಿ ದುಡಿಯೋ ಗಂಡಸು ಏನಾದರೂ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳಿ, ಎಷ್ಟು ಜನ ತನ್ನ ಸೊಸೆಗೆ ಕೊಡಬೇಕು ಅಂತ ಕೊಡ್ತೀರಾ? ಎಷ್ಟು ಜನ ನನ್ನ ಅದ್ನೀರೇ ಆಗಿರ್ಬೋದು, ಅಥವಾ ಏನಾದರೂ ಆಗಿರ್ಬೋದು, ನನ್ನ ಅತ್ತಿಗೆ ಆಗಿರ್ಬೋದು, ಏನೋ ಆಗಿರ್ಬೋದು, ಏನಾದರೂ ಅವಳಿಗೆ ಕೊಡಬೇಕು ಅಂತ ಎಷ್ಟು ಜನ ಯೋಚನೆ ಮಾಡ್ತೀರಾ? ಯಾರು ಯೋಚನೆ ಮಾಡಲ್ಲ, ಎಲ್ಲ ಸ್ವಾರ್ಥದ ಪ್ರಪಂಚ. ಯಾಕೆ ಗೊತ್ತಾ? ನನ್ನ ಅಣ್ಣ ಸತ್ತ, ಅವಳು ಎಲ್ಲಿಂದನೋ ಬಂದಿರೋಳು, ಅವಳಿಗೆ ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡೋರೇ ತುಂಬ ಜನ ಇರ್ತಾರೆ. ಅದೇ ಗಂಡ ಇದ್ದರೆ, ಅವನ ಗಂಡ ಹೆಂಡತಿ ಜೊತೆ ಇದ್ದರೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಆಮೇಲೆ ಯಾವ ಗಂಡನೂ ಯಾರಿಗೂ ಏನೂ ಆಗೋದು ಬೇಡ. ಒಂದು ವೇಳೆ ಆದಲ್ಲಿ ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ಏನಾದರೂ ಇರಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ ಹೊರತು, ಆಸ್ತಿ ಮಾಡಿದ ತಕ್ಷಣ ಹೆಂಡತಿಯ ಗುಲಾಮ ಅನ್ನೋದು ತಪ್ಪು. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಯೂಶಲಿ ನಮ್ಮ ಹಳ್ಳಿ ಕಡೆ ಮಾತಾಡೋದು ಹೆಂಗೆ ಅಂದರೆ, ಹೆಂಡತಿ ಹೆಸ್ರಿಗೆ ಏನಾದರೂ ಪ್ರಾಪರ್ಟಿ ಮಾಡಿಬಿಟ್ರೆ ಹೆಂಡತಿ ಓಡೋಗ್ಬಿಡ್ತಾಳೆ. ಏನು ಗುರು ಇದು ಕಾಲ? ಹೆಂಡತಿ ಹೆಸ್ರು ಪ್ರಾಪರ್ಟಿ ಮಾಡಿದ್ರೆ ಹೆಂಡತಿ ಓಡೋಗ್ತಾಳೆ ಅಂದರೆ, ಹಂಗಾದರೆ ಗಂಡನ ಹೆಸ್ರಲ್ಲಿ ಪ್ರಾಪರ್ಟಿ ಇದ್ದರೆ ಗಂಡ ಓಡೋಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಕೊಡ್ತೀರಾ ನೀವು? ಏನೋ ಗ್ಯಾರಂಟಿನೇ ಇಲ್ಲ ನಿಮ್ಮ ಹತ್ರ. ಅದು ಹೆಂಗೆ ಒಂದು ಹುಡುಗಿ ಬಗ್ಗೆ ಹಿಂಗೆ ಮಾತಾಡ್ಬಿಡ್ತೀರಾ? ಯಾರೋ ಒಬ್ಬಳು ಆ ಥರ ಮಾಡ್ತಾಳೆ ಅಂದರೆ ಇಡೀ ಎಷ್ಟು ಜನ ಹೆಣ್ಮಕ್ಳಿದ್ದಾರೋ ಅಷ್ಟು ಜನನೂ ಹಾಗೆ ಅಂತ ನೀವು ಜಡ್ಜ್ ಮಾಡೋದಾದರೆ, ಒಬ್ಬ ಗಂಡಸು ಹೆಂಡತಿನ ಕೊಲೆ ಮಾಡಿದ್ದಾನೆ ಅಂತಂದಮೇಲೆ ಎಲ್ಲ ಗಂಡಸನ್ನೂ ನಾವು ಅದೇ ದೃಷ್ಟಿಲಿ ನೋಡಬೇಕಾಗುತ್ತೆ ಅಲ್ವಾ? ಅದು ತಪ್ಪು ಆ್ಯಕ್ಚುಲಿ. ಒಬ್ಬ ಹೆಂಡತಿನ ಕೊಲೆ ಮಾಡಿದ್ದಾನೆ ಅಂದರೆ ಎಲ್ಲರೂ ಕೊಲೆಗಾರರಲ್ಲ. ಒಬ್ಬಳು ಓಡೋಗಿದ್ದಾಳೆ ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳು ಓಡೋಗೋದಿಲ್ಲ. ಯಾಕೆಂದರೆ ಯಾವ ಹೆಣ್ಣಿಗೆ ತನ್ನ ತಂದೆ ತಾಯಿ ಮನೆಯಲ್ಲಿ ಕಷ್ಟ ತಿಳಿಸಿರ್ತಾರೋ, ತನ್ನ ತಂದೆ ತಾಯಿ ಮನೆಯಲ್ಲಿ ಒಂದೊಂದು ರೂಪಾಯಿ ಬೆಲೆ ಗೊತ್ತಿರುತ್ತೋ, ಅವಳು ಯಾವುದೇ ಕಾರಣಕ್ಕೂ ಆ ಥರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀವೇ ಇಟ್ಕೊಳ್ಳಿ, ಯಾರಿಗೆ ಬೇಕು ಆ ಪ್ರಾಪರ್ಟಿ? ನಮಗೆ ಬೇಡ. ನೀವು ಚೆನ್ನಾಗಿದ್ದು ನೀವು ನಮ್ಮನ್ನು ಸಾಕ್ತೀರ ಅಂದರೆ ನಮಗೇನು ಬೇಕು ಅದರಲ್ಲಿ? ನಮ್ಮ ಹೆಸರಿಗೆ ಮಾಡಬೇಕು ಅನ್ನೋದು ನಮಗೇನು ಇಲ್ಲ. ನನ್ನ ಮಕ್ಕಳು, ಪ್ರತಿಯೊಂದು ಹೆಣ್ಮಕ್ಳು ಬಯಸೋದೇನು? ತಾನು, ತನ್ನ ಗಂಡ, ತನ್ನ ಮಕ್ಕಳು ಸೇಫ್ಟಿಯಾಗಿರಬೇಕು. ನಾನು ಸತ್ತರೆ ಎಲ್ಲಿ ನನ್ನ ಗಂಡ ನನ್ನ ಮಕ್ಕಳನ್ನ ನೋಡಲ್ವೋ, ಅಥವಾ ನನ್ನ ಗಂಡಂಗೆ ಏನಾದರೂ ಆದರೆ ಎಲ್ಲಿ ನಾನು ಏನಾದರೂ ಮಾಡಿಕೊಂಡ್ರೆ ನನ್ನ ಮಕ್ಳಿಗೆ ಏನೂ ಇರಲ್ವೋ ಅಂತ. ನಾನೇ ಸತ್ತೋಗ್ಬೋದು, ನನ್ನ ಹೆಸರಲ್ಲೇ ಪ್ರಾಪರ್ಟಿ ಇದ್ದರೆ ನಾನೇ ಸತ್ತೋಗ್ಬೋದಲ್ವ ನಾಳೆ? ನಾನು ಸತ್ತರೆ ಯಾರಿಗೆ ಬರುತ್ತೆ? ನನ್ನ ಗಂಡ ನನ್ನ ಮಕ್ಕಳಿಗೆ ಬರುತ್ತೆ ಹೊರತು ಬೇರೆ ಇನ್ಯಾರಿಗೂ ಹೋಗ್ಬಿಡಲ್ಲ. ಅಯ್ಯೋ ಅವ್ರು ತವ್ರ ಮನೆಗೆ ಸಾಗಿಸ್ಬಿಡ್ತಾರೆ ಅಂತೆಲ್ಲ ಮಾತಾಡ್ತಾರೆ. ನಾನು ಸತ್ತರೆ ನನ್ನ ತವ್ರ ಮನೆಗೆ ಹೆಂಗೆ ಹೋಗ್ಬಿಡುತ್ತೆ? ನನಗೂ ಮಕ್ಕಳಿರ್ತಾರಲ್ವ. ಫಸ್ಟು ಈ ಥರ ಮಾತಾಡ್ತಿರಲ್ಲ ಅದನ್ನು ಚುಚ್ಚಿಬಿಡಿ. ಒಂದೇನಾದರೂ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ, ನನ್ನದೇ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನಾನು ಮನೆ ಕಟ್ಟಬೇಕಾದ್ರೆ ಲಕ್ಷಾಂತರ ರೂಪಾಯಿ ಇವಾಗ ನಮ್ಮ ಫ್ಯಾಮಿಲಿಯಿಂದನೇ ನನಗೆಲ್ಲ ಕೊಟ್ಟಿರೋದು ಅಂತ ನಾನು ತುಂಬ ಸಲ ಹೇಳಿದ್ದೀನಿ. ಸೊ ನನ್ನ ಫ್ಯಾಮಿಲಿನೇ ಕೊಟ್ಟಿರೋದಲ್ವಾ. ಸೊ ನನ್ನ ಫ್ಯಾಮಿಲಿ ಕೊಟ್ಟಿಲ್ಲ ಅಂದರೆ ನಾನು ಹೆಂಗೆ ಮನೆ ಕಟ್ತಿದ್ದೆ? ಗಂಡ ಹೆಂಗೆ ಸಾಧ್ಯ ಆಗ್ತಿತ್ತು ನನ್ನ ಗಂಡಂಗೆ ಕಟ್ಟಲೇಬೇಕು ಅಂತ? ಸೊ ಅವಾಗ ಯಾಕೆ ನೀವು ಮಾಡಲ್ಲ? ಒಂದು ವೇಳೆ ಅಲ್ಲಿಂದ ಏನಾದರೂ ಬಂದರೆ, ನನ್ನ ಮಗ ಸಖತ್ ಬುದ್ಧಿವಂತ, ಅವ್ರ ಹತ್ರ ಕಿತ್ಕೋತಾ ಇದ್ದಾನೆ ಅಂತ ಮಾತಾಡ್ತೀರಾ. ಅದೇ ಏನಾದರೂ ಸೊಸೆ ಹೆಸರಲ್ಲಿದ್ದರೆ, ಹೆಂಡತಿ ಗುಲಾಮ, ಅವನೆಲ್ಲಿದ್ದಾನೆ, ಅವಳು ಹೇಳೋ ಮಾತು ಕೇಳ್ತಾನೆ ಅಂತ. ನಾವು ಕೊಟ್ಟಿರೋದು ನಿಮಗೆ ಲೆಕ್ಕಕ್ಕೆ ಬರಲ್ಲ, ನಾವು ಮಾಡಿಸಿರೋದು ನಿಮಗೆ ಲೆಕ್ಕಕ್ಕೆ ಬರಲ್ಲ, ಅವ್ರು ಬಂದಿಲ್ಲಿ ಕಷ್ಟಪಟ್ಟಿರೋದು ನಿಮಗೆ ಲೆಕ್ಕಕ್ಕೆ ಬಂದಿರಲ್ಲ. ಒಂದು ಬಾಣ್ತನ ಮಾಡಿರ್ತಾರೆ, ಒಂದು ಕ್ಲೀನಿಂಗ್ ಆಗಿರ್ಬೋದು, ಒಂದು ಬಸ್ರಿತನ ಆಗಿರ್ಬೋದು, ಆ ಟೈಮಲ್ಲಿ ನೋಡ್ಕೊಳೋದಾಗಿರ್ಬೋದು, ಮನೆ ಕಟ್ಟೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಅವರೇ ಬೇಕು. ಈ ಕಡೆಯಿಂದ ಏನೂ ಇರಲ್ಲ ಅಂತ ಅಂದ್ಕೊಳ್ಳಿ. ಸೊ ಏನೂ ಇರೋದು ಇಲ್ಲ ಅಂದ್ಕೊಳ್ಳಿ, ಏನೂ ಇರಲ್ಲ. ಬಟ್ ಏನು ಅವ್ರಿಗೇನು ಸೊಸೆ ಕರ್ತವ್ಯ ಮಾಡಿರ್ತಾರೆ. ಬಟ್ ಆ ಸೊಸೆಗೆ ಏನಾದರೂ ಮಾಡಿದಾಗ ನನ್ನ ಸೊಸೆ ಅಲ್ವಾ ಅಂತ ಯಾಕೆ ಅಂದ್ಕೊಳಲ್ಲ ನೀವು?
ಅನ್ಕೊಬೇಕಲ್ವಾ? ಚೆನ್ನಾಗಿದ್ದಾಗ ನಿಮ್ಮ ಮನೆಯಲ್ಲೇ ಸೇವೆ ಮಾಡೋದು, ನಿಮ್ಮ ಮಕ್ಕಳದ್ದಾಗಿರ್ಬೋದು, ಮಗಂದಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಹೊಲದಲ್ಲೇ ಆಗಿರ್ಬೋದು, ಜಮೀನಲ್ಲೇ ಆಗಿರ್ಬೋದು, ಎಲ್ಲ ಕೆಲಸ ಮಾಡೋದಕ್ಕೆ ಸೊಸೆಯರು ಬೇಕಾಗ್ತಾರೆ. ಬಟ್ ಆದರೆ ಸೊಸೆಯರ ಹೆಸ್ರಿಗೆ ನಾನು ಮಾಡಿದಾಗ ಯಾಕೆ ತಡ್ಕೊಳಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ. ಎಲ್ಲರೂ ಇಲ್ಲಿ ನನ್ನ ಪ್ರಕಾರ ನನ್ನ ಬಗ್ಗೆನೇ ನಂದು ಮಾತಾಡಿರೋದು ನಾನು ಹೇಳ್ತಾ ಇರೋದು. ಎಲ್ಲ ಮಾಡ್ಕೊಂಡಿದ್ದಾಳೆ, ಅವಳು ಕೈ ಕೊಟ್ಟರೆ ಗೊತ್ತಾಗುತ್ತೆ ಇವ್ಳಿಗೆ ಅಂತ ಮಾತಾಡ್ತಿರ್ತಾರೆ. ಯಾರು ಕೈ ಕೊಡಬೇಕು ಅಂತ ಮಾಡ್ಕೊಳಲ್ಲ ಬ್ರದರ್ಸ್, ಅಲ್ಲ ಸಿಸ್ಟರ್ಸ್. ನೀವು ಮಾತಾಡಿರ್ತೀರಲ್ಲ, ಸ್ಪೆಷಲ್ಲಿ ಅವ್ನಿಗೆ ಹೇಳಿರ್ತೀರಲ್ಲ ಈ ಥರ ಅಂತ, ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಮೊದಲು ಅವ್ರು ಚೆನ್ನಾಗಿರಲಿ ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಅವ್ರು ಚೆನ್ನಾಗಿ ಬಾಳಿ ಬದುಕಲಿ ಅನ್ನೋದನ್ನು. ನಿಮ್ಗೇನು ಗೊತ್ತಾ ಉರಿ, ಏನೂ ಇಲ್ದಿರನೆ, ಯಾರು ಇವನಿಗೆ ಸಪೋರ್ಟ್ ಇಲ್ದಿರನೆ, ಇವಳ ಬ್ಯಾಕ್ಗ್ರೌಂಡಿಂದ ಇವ್ರ ಮೇಲೆ ಬಂದುಬಿಟ್ರಲ್ಲ ಅಂತ ಉರಿ ಅಷ್ಟೇ ಅದು. ಯಾರು ಓಡೋಗಂಗಿದ್ರೆ ಇಬ್ಬರು ಮಕ್ಕಳನ್ನೇ ಮಾಡಿಕೊಂಡು ಯಾಕೆ ಓಡೋಗ್ತಾರಲ್ವಾ? ಮಕ್ಕಳನ್ನ ಬಿಟ್ಟು ಮಕ್ಕಳೇ ಬೇಡ ಅಂತ ಹೇಳಿ ಎಲ್ಲ ಮಾಡಿಕೊಂಡು ಓಡೋಗ್ಬಿಡ್ತಾರೆ. 10 ವರ್ಷ 11 ವರ್ಷ ಜೊತೆಲಿದ್ದು ಸಂಸಾರ ಮಾಡಿ ಯಾರೂ ಓಡೋಗಲ್ಲ. ಈಗ ಓಡೋಗಿ ಬುದ್ಧಿ ಇರೋರು ಯಾರು ಓಡೋಗ್ತಾರೆ ಈಗ ಅಲ್ವಾ? ಗಂಡನ ಬಿಟ್ಟು ಓಡೋಗಿ ಏನು ಮಾಡಂಗಿದ್ದೀವಿ ನಾವು? ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಏನೂ ಮಾಡೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಿದ್ದಾಳೆ, ಮಗಳಿದ್ದಾಳೆ, ಮಗ ಇದ್ದಾನೆ, ಗಂಡ ಇದ್ದಾನೆ, ಅಕ್ಕ ಇದ್ದಾರೆ, ಅಮ್ಮ ಇದ್ದಾರೆ, ತಂಗಿ ಇದ್ದಾಳೆ, ಭಾವಂದಿರಿದ್ದಾರೆ, ಎಲ್ಲರೂ ಇದ್ದಾರೆ. ಇವರೆಲ್ಲರಿಗೂ ನಾನು ಕ್ವಶನ್ ಮಾರ್ಕ್ ಆಗಿಬಿಡ್ತೀವಿ ಅವಾಗ ನಾವೇನಾದರೂ ಆ ಥರ ಕೆಲಸ ಮಾಡಿದ್ರೆ. ಯಾಕೆಂದರೆ ಅಷ್ಟೂ ಜನ ನಮ್ಮನ್ನು ನಂಬಿ ಮದುವೆ ಮಾಡಿ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ನಮಗೆ ಇಲ್ಲಿನ ಮರ್ಯಾದೆ ಉಳಿಸೋದಕ್ಕಿಂತ ನಮ್ಮನೆ ತವ್ರ ಮನೆ ಮರ್ಯಾದೆ ಉಳಿಸೋದೇ ಮೇನ್ ಆಗಿರುತ್ತೆ. ಇಂಥವ್ರ ಮಗಳು ಹಿಂಗೆ ಮಾಡಿದ್ಲು, ಇಂಥವ್ರ ನಾದಿನಿ ಹಿಂಗೆ ಮಾಡಿದ್ಲು, ಇಂಥವ್ರ ತಂಗಿ ಹಿಂಗೆ ಮಾಡಿದ್ರು, ಇಂಥವ್ರ ಅಕ್ಕ ಹಿಂಗೆ ಮಾಡಿದ್ಲು ಅನ್ನೋ ಹೆಸರು ಬರುತ್ತೆ. ಅದು ಯಾರು ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರಲ್ಲ, ಅವರು ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಬಟ್ ನಿಮಗೆ ಹಿಂದೆ ಮುಂದೆ ಯಾರೂ ಇರಲ್ಲ, ನೀವು ಸಿಂಗಲ್ ಆಗಿರ್ತೀರ. ಹಂಗಂತ ಎಲ್ರಿಗೂ ಹೇಳ್ತಲ್ಲ, ಕೆಲವೊಬ್ರಿಗೆ ಮಾತ್ರ. ಸಿಂಗಲ್ ಆಗಿರ್ತೀರಲ್ಲ, ಅವ್ರಿಗೇನು ಯೋಚನೆ ಗೊತ್ತಾ? ಅಯ್ಯೋ ಎಲ್ಲ ನಾನು ಹೊಡ್ಕೋಬೇಕು, ಎಲ್ಲ ನಾನು ತೊಗೋಬೇಕು, ಯಾರಿಗೂ ಬೇಡ, ನಾನು ಯಾವಾಗ ಹೊಡೋಗ್ಬಿಡ್ತೀನೋ ನನಗೆ ಗೊತ್ತಿಲ್ಲ, ನನಗೆ ಅಷ್ಟು ಜನ ಲವರ್ಸ್ ಇದ್ದಾರೆ ಅಂತ ಯೋಚನೆ ಮಾಡೋ ಬುದ್ಧಿ ನಿಮ್ಮದು. ನಮಗಿರಲ್ಲ. ಹೆಂಡತಿ ಹೆಸ್ರಿಗೆ ಮಾಡಿದ ತಕ್ಷಣ ಹೆಂಡತಿ ಕೆಟ್ಟವಳಾಗಲ್ಲ, ಗಂಡ ಹೆಂಡ್ತಿಗೆ ಮಾಡಿದ ತಕ್ಷಣ ಗಂಡ ಕೆಟ್ಟವನು ಆಗಲ್ಲ. ನಿಮ್ಮ ಪ್ರಕಾರ ಓಡೋಗ್ತಾರೆ ಗುಲಾಮ ಅಂತೆಲ್ಲ ಅನ್ನೋದಾದರೆ, ಒಂದು ಹೆಣ್ಣಾಗಿ ಎಷ್ಟು ಕೆಲಸ ಮಾಡ್ಬೋದು? ಇವಾಗ ನಾವು ಪೇರೆಂಟ್ ಆದಮೇಲೆ 5 ಗಂಟೆಗೆ ಎದ್ದರೆ ಮನೆ ಕೆಲಸ, ಮನೆ ಕ್ಲೀನ್ ಮಾಡೋದು, ಮನೆ ಒರೆಸೋದು, ಅಡುಗೆ ಮಾಡೋದು, ಮಕ್ಳಿಗೆ ತಿಂಡಿ ಮಾಡಿಸೋದು, ಮಕ್ಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಪೂಜೆ ಆಗಿರ್ಬೋದು, ಅಡುಗೆನೂ ಸಹ ಮಾಡಿ 8 ಗಂಟೆ ಅಷ್ಟರಲ್ಲಿ ನಾವು ಅಂಗಡಿಗೆ ಹೋಗಬೇಕು ಅಂತ ಹೇಳಿದ್ರೆ, ನಾವೇನು ನಿಮ್ಮ ಕಣ್ಣಿಗೆ ಮನುಷ್ಯರ ಥರ ಕಾಣಿಸಲ್ವಾ? ನಿಮ್ಮ ಬಾಯಲ್ಲಿ ಯಾಕೆ ಅಯ್ಯೋ ಹೆಣ್ಮಗಳು ಇಷ್ಟೊಂದು ಕಷ್ಟಪಡ್ತಿದ್ದಾಳಲ್ಲ ಅಂತ ಹೇಳ್ಬೋದು. ಏನು ಗಂಡ ಕೆಲ್ಸಕ್ಕೆ ಹೋಗಿದ್ರೆ ಕೆಲಸದಿಂದ ನಾವು ಕರೆದ್ಬಿಟ್ಟು ನಮಗೆ ಸಹಾಯ ಮಾಡಿ ಅಂತ ಯಾರೂ ಕೇಳಲ್ಲ. ಗಂಡ ಮನೇಲಿದ್ದಾಗ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾರಷ್ಟೇ. ನಾವು ಕಸ ಗುಡಿಸಿದ್ರೆ ಅವ್ರು ಕಸ ಗುಡಿಸಿದ್ರೆ ನಾವು ಮನೆ ಒರೆಸೋದು, ಅಥವಾ ನಾನು ಪಾತ್ರೆ ತೊಳೆದ್ರೆ ಎತ್ತಿಡುವಂಥದ್ದು, ಸ್ವಲ್ಪ ಸಾಂಬಾರು ಮಾಡಿದರೆ ಅದಕ್ಕೆ ಅನ್ನ ಮಾಡುವಂಥದ್ದು, ಮಕ್ಳಿಗೆ ಸ್ನಾನ ಮಾಡಿಸಿದ್ರೆ ಬಟ್ಟೆ ಹಾಕುವಂಥದ್ದು, ಪೂಜೆ ಮಾಡುವಂಥದ್ದು, ಇದನ್ನೆಲ್ಲ ಸಹಾಯ ಮಾಡಬೇಕು ಅಂತ ಅವ್ರಿಗೆ ಮನ್ಸಿಗೆ ಬಂದರೆ ಅವ್ರು ಮಾಡೇ ಮಾಡ್ತಾರೆ. ಆಮೇಲೆ ಇಷ್ಟು ಕೆಲಸ ಮಾಡೋದ್ರಿಂದ ಅಯ್ಯೋ ನನ್ನ ಮಗ ಮಾಡಿಬಿಟ್ಟ ಅನ್ನೋದಾದರೆ, ನನ್ನ ಮಗಳು ನನ್ನ ಸೊಸೆ ಮಾಡಿದ್ಲು ಅಂತ ಅವ್ರಿಗೆ ಯಾಕೆ ಬರಲ್ಲ? ನಾವು ಇಷ್ಟೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಎತ್ತವ್ರಿಗೆ ಎಷ್ಟು ಹೊಟ್ಟೆ ಉರಿಯಲ್ಲ? ನನ್ನ ಮಗಳು ಇಲ್ಲೇನೂ ಮಾಡ್ತಾ ಇರಲಿಲ್ಲ, ಈಗ ನೋಡು ಅಂತ. ಮದುವೆಗೆ ಮುಂಚೆ ನಾವು ಹೆಂಗಿರ್ತೀವಿ ಅಂತ ಹೇಳಿದ್ರೆ, ಏನು ಪಾಪ ಅಮ್ಮ ಮಾಡಿ ಹಾಕ್ತಾಳೆ, ನಾವು ತಿಂದು ಹಾಕ್ತೀವಿ, ಈ ಥರ ಬೆಳೆದೋಗ್ಬಿಟ್ಟಿರ್ತೀವಿ. ನಾವು ಏನಂದರೆ ಏನೂ ಕೆಲಸ ಮಾಡಿರಲ್ಲ ಆ ಟೈಮಲ್ಲಿ. ಕೆಲ್ಸಕ್ಕೆ ಹೋದ, ಬಂದ, ತಿಂದ. ಬಟ್ ಸಾಕಿರೋರವರು, ನಮ್ಮನ್ನು ಬೆಳೆಸಿರೋರವರು, ಮದುವೆ ಮಾಡಿಕೊಟ್ಟಿರೋರವರು, ಬಾಣ್ತನ ಮಾಡೋರವರು, ನೋಡಿರೋರವರು, ಕಷ್ಟ ಅಂದರೆ ಬರೋರವರು. ಬಟ್ ಆದರೂ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗೆ ಅಂತ ಹೇಳಿದ್ರೆ, ಅವ್ರಿಗೆ ಕಷ್ಟ ಅಂದಾಗ ಅವ್ರ ಬಾಯಿಗೆ ಹೋಗಿ ಅವ್ರಿಗೆ ಒಂದು ಟೈಮ್ ಊಟ ಮಾಡೋಕ್ಕೆ ನಮಗೆ ಯೋಗ್ಯತೆ ಇರಲ್ಲ. ಯಾಕೆ ಗೊತ್ತಾ? ಗಂಡನ ಮನೇಲಿ ಇರ್ತೀವಿ, ಎಲ್ಲೋ ಬಂದು ಯಾರನ್ನೋ ಸಾಕ್ತಿರ್ತೀವಿ, ಆದರೂ ನಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ನಮಗೆ ಹೆಂಗೆ ನಂಬಿಕೆ ಬರುತ್ತೆ? ಅದು ತಪ್ಪು. ನೀವು ಅಂದ್ಕೊಂಡಿರ್ತೀರಲ್ಲ, ಹಂಗೆ ಮಾಡಬೇಡಿ. ಹಂಗೆ ನೋಡಿದ್ರೆ ನಾವೆಲ್ಲ ಮಾಡಿರೋರು ಅವ್ರ ಮನೇಲಿ ಹೋಗಿ ಹೆಂಡತಿ ಗುಲಾಮ ಅಂತೆಲ್ಲ ಪಟ್ಟ ಕಟ್ಟೋದಾದರೆ, ಗಂಡನ್ನ ಕರ್ಕೊಂಡು ನಾವು ಅಮ್ಮಂದಿರ ಮನೆಗೆ ಹೋಗಿ ನಮ್ಮ ಅಮ್ಮನ ಸೇವೆ ಮಾಡುವಂತ ಕೂರಿಸ್ಬೇಕಾಗತ್ತೆ. ಬಟ್ ಅದು ಯಾರೂ ಮಾಡಲ್ಲ, ಮಾಡೋದು ಇಲ್ಲ. ನಮ್ಮ ತಾಯಂದಿರಿಗೆ, ನಮ್ಮ ತಂದೆ ತಾಯಿಗೆ, ಅದರಲ್ಲೂ ನಮ್ಮ ಹಾಗೆ ಹೆಣ್ಮಕ್ಳೇ ಇರೋರ ಮನೇಲಿ ಆ ಕಷ್ಟ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ. ನನ್ನ ತಂದೆ ತಾಯಿಗೆ ಒಂದು ಲೋಟ ನೀರು ಬೇಕು ಅಂತಂದರೆ ಕಷ್ಟದ ಕಾಲದಲ್ಲಿ ನಮಗೆ ಕೊಡೋಕ್ಕೆ ಯೋಗ್ಯತೆ ಇಲ್ವಲ್ಲ, ನಮಗೇನು ಇಂಥ ಪರಿಸ್ಥಿತಿ ಅನ್ನೋ ನೋವು ನಮ್ಮಲ್ಲಿರುತ್ತೆ. ಅದು ಬಿಟ್ಬಿಟ್ಟು ನಿಮಗೆ ಗಂಡು ಮಕ್ಕಳಾಗ್ಬಿಟ್ಟಿದ್ದಾರೆ, ನಿಮ್ಮ ಮನೇಲಿ ಹೆಂಡತಿ ಗುಲಾಮ ಆಗಿಬಿಟ್ಟಿದ್ದಾರೆ, ಹೆಂಡತಿಗೆ ಯಾಕೆ ಮಾಡಬೇಕು ಅಂತ ಮಾತಾಡ್ತೀರಾ. ಈ ಹೆಣ್ಣು ಮಕ್ಕಳೇ ಹಿಂಗೆ ಮಾತಾಡೋದು ಜಾಸ್ತಿ ನನ್ನ ಬಗ್ಗೆ. ಯಾಕೆ ಹಿಂಗೆ ಮಾತಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸೊ ಅವ್ರಿಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು ಅಂತ ಅಂದ್ಕೊಂಡಿದ್ದೀನಿ.
ಅದು ನಿಮ್ಮ ಮೂಢನಂಬಿಕೆ. ಹೆಣ್ಮಕ್ಳು ಮಾಡಿದ ತಕ್ಷಣ ಆಗಲ್ಲ. ಹಂಗಾದ್ರೆ ನಮಗೇನು ಕರ್ಮ ಇರುತ್ತೆ ಗುರು, ಅಲ್ಲಿಂದ ದುಡ್ಡು ತೊಗೊಂಬಂದು ಇಲ್ಲಿ ಕಟ್ಟಿಸ್ಬೇಕು ಅಂತ? ಅಲ್ಲೇ ಕಟ್ಕೊಂಡು ಅಲ್ಲೇ ಚೆನ್ನಾಗಿರ್ತೀವಲ್ವ? ಆ ಥರ ಏನೂ ಇರಲ್ಲ. ನಮ್ಮ ಮನಸ್ಸಲ್ಲಿ ಇರಲ್ಲ ನಮಗೆ ನಮ್ಮ ಗಂಡ ನಾವು ನಮ್ಮ ಸಂಸಾರ ಚೆನ್ನಾಗಿರಬೇಕು ಅನ್ನೋದಿರುತ್ತೆ. ನಿಮಗೇನು ಅಂದರೆ ಚೆನ್ನಾಗಿರೋರನ್ನ ನೋಡಿ ಅವ್ರ ಸಂಸಾರ ಹೆಂಗೆ ಹಾಳು ಮಾಡಬೇಕು ಅನ್ನೋದು ನಿಮಗಿರುತ್ತೆ. ಅದಕ್ಕೆ ನಿಮ್ಮಂಥವ್ರ ಮೈಂಡಲ್ಲಿ ಆ ಥರ ಸೆಟ್ ಬರೋದು. ನಮ್ಮ ಮೈಂಡಲ್ಲಿ ಏನಿರುತ್ತೆ ಗೊತ್ತಾ? ಅಯ್ಯೋ ಈ ವರ್ಷ ಕಾರ್ ತೊಗೊಂಡ್ವಿ, ಈಗ ಮನೆ ಕಟ್ಟಿದ್ದಾಯಿತು, ಮನೆ ಸಾಲ ತೀರಿಸ್ಬಿಡೋಣ, ನೆಕ್ಸ್ಟ್ ನನ್ನ ಮಗನಿಗೆ ಏನಾದರೂ ಒಂದು ಮಾಡೋಣ, ನನ್ನ ಮಗಳಿಗೆ ಏನಾದರೂ ಒಂದು ಮಾಡಬೇಕು, ಈ ಥರ ಥಾಟ್ಸ್ ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ನಿಮ್ಮ ಥಾಟ್ಸಲ್ಲಿ ನಾವು ಎಷ್ಟು ಬೆಳೀತಾ ಇರ್ತೀವೋ ಅಷ್ಟು ಹೊಟ್ಟೆ ಉರಿ ಬೆಳೀತಾ ಇರುತ್ತೆ. ಅದಕ್ಕೆ ಒಬ್ಬರನ್ನ ನೋಡಿ ಹುರ್ಕೊಳೋರು ಯಾವತ್ತೂ ಕೆಳಗಡೆ ಇರ್ತಾರೆ, ಒಬ್ಬರನ್ನ ನೋಡಿ ಬೆಳೆಸೋರು ಯಾವತ್ತೂ ಮೇಲೆ ಹೋಗ್ತಾರೆ. ನಾವು ಹೆಂಗೆ ಅಂದರೆ ನಮ್ಮ ಕೈಯಲ್ಲಿ ಆಗಲಿಲ್ವಾ ಅವ್ರು ಚೆನ್ನಾಗಿರಲಿ ಅಂತ ಬಿಟ್ಬಿಡ್ತೀವಿ. ಬಟ್ ಅವ್ರು ಚೆನ್ನಾಗಿ ಉದ್ಧಾರ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಳೋದು, ಅಥವಾ ಅವ್ರಿಗೇನೋ ಮಾಡಿಸಾಕೋದು, ಅವ್ರ ಮನೇಲಿ ಏನಾದ್ರೂ ಮಾಟ ಮಂತ್ರ ಮಾಡಿಸೋದು, ಇದೆಲ್ಲ ಆಗಲ್ಲ. ದೇವರು ಲೆಕ್ಕಾಚಾರ ಆಗ್ತಾ ಇರ್ತಾನೆ. ನೀವು ಮಾಟ ಮಂತ್ರ ಮಾಡಿಸಿ ನನ್ನೇ ಸಾಯಿಸ್ಬಿಡ್ಬೋದು, ನಾನು ಹೋಗ್ತೀನಿ, ನನಗೇನು ಭಯ ಇಲ್ಲ. ಬಟ್ ನಾನು ಕೇಳ್ಕೊಳೋದು ದೇವರಲ್ಲಿ ಯಾವಾಗಲೂ ಅಷ್ಟೇ. ನನ್ನ ಮಕ್ಕಳಿಗೆ ಒಂದು ನೆಲೆ ಮಾಡೋವರೆಗೂ ನಾನು ಚೆನ್ನಾಗಿದ್ದರೆ ನನಗೆ ಸಾಕು. ಆಮೇಲೆ ನಾನು ಏನಾದರೂ ನಾನು ತಲೆ ಕೆಡಿಸ್ಕೊಳಲ್ಲ. ಒಂದು ವೇಳೆ ಹೋಗಲೇಬೇಕು ಅಂತ ಭಗವಂತ ಹಣೆ ಬರದಲ್ಲಿ ಬರೆದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ನೀವೆಲ್ಲ ಚೆನ್ನಾಗಿರ್ತೀರ ಅನ್ನೋದನ್ನು ನಾನು ನೋಡಿಲ್ಲ ಅಂದರೆ ಏನೋ, ನನ್ನ ಮಕ್ಕಳಿರ್ತಾರೆ, ನನ್ನ ಹಿಂದೆ ಮುಂದೆ ಹುಟ್ಟಿರೋರು ಇರ್ತಾರೆ, ನನ್ನ ಅಕ್ಕ ತಂಗಿರು ಇರ್ತಾರೆ, ನನ್ನ ಅಮ್ಮ ಇರ್ತಾಳೆ, ನಮ್ಮನ್ನು ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಏನೂ ತಟ್ಟಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನೀವು ಮಾಡೋದೆಲ್ಲ ಮುಂಚೆ ಹೇಳ್ತಾಯಿದ್ರು ನೀನು ಮಾಡಿರೋ ಕರ್ಮ ನಿನ್ನ ಮಕ್ಕಳು ಅನುಭವಿಸ್ತಾರೆ ಅಂತ. ಬಟ್ ಈಗಿನ ಜನ್ರೇಷನಲ್ಲಿ ಹಂಗಿಲ್ಲ. ನೀನು ಮಾಡಿರೋ ಕರ್ಮ ನೀನೇ ಅನುಭವಿಸ್ತೀಯ, ಅದಂತೂ ಹೇಳಬಲ್ಲೆ ನಾನು. ನನ್ನ ನೋಡಿ ನೀನು ಹುರ್ಕೊತಾನೆ ಇರು, ನಮ್ಮನ್ನು ನೋಡಿ ನೀನು ಹಾರಿಸ್ತಾನೆ ಇರು. ನಾನೇನು ಅನ್ನೋದು ನನಗೆ ಗೊತ್ತು, ಅವರೇನು ಅನ್ನೋದು ನನಗೆ ಗೊತ್ತು. ನಾನೇನು ಅಂತ ಚೆನ್ನಾಗಿ ನನ್ನ ಗಂಡಂಗೆ ಗೊತ್ತಿದೆ, ಅಷ್ಟು ಸಾಕು ನನಗೆ. ಯಾರು ಹುರ್ಕೊಂಡ್ರು ಬಿಟ್ಟರು ನನಗೇನು, ನನ್ನ ಫ್ಯಾಮಿಲಿಗೆ ಗೊತ್ತಾ, ನನ್ನ ಮಗಳು ಏನು, ನನ್ನ ಅಕ್ಕ ತಂಗಿ ಏನು, ನನ್ನ ಮನೆಯವ್ರು ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಗೊತ್ತಿದ್ದರೆ ಅಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಬೀದಿಲಿ ಹೋಗೋರಿಗೆಲ್ಲ ಉತ್ತರ ಕೊಡಬೇಕು ಅನ್ನೋದು ಏನೂ ಇರಲ್ಲ. ಹರಿದೀಕ್ಷನ್ನ ಬಿಟ್ಟು ನನ್ನ ಮಗ ಬಂದ ಅನಿಸುತ್ತೆ. ಇನ್ನೇನು ನಾವು ಕೂಡ ತಿಂಡಿ ತಿಂದು ಅಂಗಡಿಗೆ ಹೊರಡಬೇಕು ಗೈಸ್. ಬಂದ ನೋಡಿ ನನ್ನ ಮಗ. ಎಲ್ಲೋ ಅಕ್ಕ ಹೋದ್ಲಾ? ಸ್ಲಿಪ್ಪರ್ ಬಿಟ್ಬಿಡು, ಬಿಡಿರ್ಲಿ ಹಂಗೆ. ತಿಂಡಿ ತಿಂದು ಆಮೇಲೆ ಹೋಗೋಣ, ಸ್ಲಿಪ್ಪರ್ ಬೆಚ್ಚಿಬಿಡು ಆಯಿತಾ? ಹಾಂ, ಸೊ ಹೀಗಿನ್ನೇನು ನಾನೆಲ್ಲೋಕೆ ಇಬ್ಬರು ಹಾಂ ಅಲ್ಲೇ ಇಡು, ಹಾಂ ಅಲ್ಲೇ ಇಡು. ಇಬ್ಬರು ತಿಂಡಿ ತಿಂದು ಇನ್ನೇನು ಹೊರಡಬೇಕು ಅಂಗಡಿಗೆ. ಆಲ್ಮೋಸ್ಟ್ ಈಗ 8:15 ಆಗಿದ್ದೆ. ತಿಂಡಿಗೆ ನಾನಾಗಲೇ ಹೇಳ್ದಂಗೆ ಬಿಚ್ಬಿಟ್ಟು ಚಪ್ಪಲಿ ಜಾಣ ಮಗ ನೀನು. ನೋಡು, ಯಾರು ನೀನು? ನೀನು ಯಾರು ಹೇಳು ಹೇಳು? ಋತ್ವಿಕ್ ಪಾಪು ಅನ್ನು. ಋತ್ವಿಕ್ ಪಾಪು. ಸೊ ಋತ್ವಿಕ್ ಪಾಪುಗೆ ಅನ್ನ ತಿಂಡಿ ಹೆಂಗೊಂದು ಸ್ವಲ್ಪ ನೋಡಿ. ನನ್ನ ಮಗ ಇದರಲ್ಲೇ ಸ್ವಲ್ಪ ಅನ್ನ ಬಿಟ್ಬಿಟ್ಟಿದ್ದಾನೆ. ಅದೇ ಅನ್ನ ನಾನು ತಿನ್ಬೇಕೀಗ ಅಲ್ಲ? ನಾನು ತಿನ್ಬೇಕಾ? ನಿನ್ನ ಹೆಚ್ಚಿಗೆ ನಾನು ತಿನ್ಬೇಕಾ? ನಿಂದು ತಿನ್ನಲ್ಲ ನಾನು, ತಿನ್ನಲ್ಲ. ಯಾಕೆ ತಿನ್ಬೇಕು? ಏನೋ ಸುಮ್ಮನೆ ಈ ಥರ ಮುದ್ದಾಗಿ ಮಾತಾಡೋ ಮಕ್ಕಳು ಮನೇಲಿದ್ರೆ ಸೂಜು ಕೊಟ್ಬಿಟ್ಟಿದ್ದಾರೆ ಮಗನೇ, ಏನು ಬೇಕಾದರೂ ಮಾಡ್ಬೋದು. ಬಟ್ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿದ್ರೆ ನಮ್ಮನ್ನು ನೋಡಿ ಹುಡ್ಕೊಳೋವರೇ ಜಾಸ್ತಿ ಆಗಿರ್ತಾರೆ. ಸೊ ಅದೇನು ಏನಾದರೂ ಅಂದ್ಕೊಳ್ಳಿ. ಬಟ್ ನನಗೆ ಆ್ಯಕ್ಚುಲಿ ಪಪ್ಪನ ಕಾರ್ ನೋಡ್ದ, ನನಗೆ ಆ್ಯಕ್ಚುಲಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಲೋಕಿ. ಸೊ ಬೆಳಗ್ಗೆ ಹೊರಗಡೆ ಹೋದಾಗಂತೂ ಅವರು ಮನೇಲಿ 3-4 ದಿವಸ ಮನೆಗೆ ಬರಲ್ಲ. ಹೊರಗಡೆ ಕೆಲಸ ಅದು ಇದು ಅಂದ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಈಗ ಮನೇಲಿದ್ದಾಗ ನಾನು ಆಗಲೇ ಹೇಳಿದ್ನಲ್ಲ, ಸಣ್ಣ ಪುಟ್ಟ ಮೊಂಡ ಸಣ್ಣ ಪುಟ್ಟದ್ದು ಕೆಲಸ ಇಲ್ಲ, ಏನು ಅಂದ್ಕೊಂಡಂಗೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ದಿರೇ ಮಾಡ್ತಾನೆ. ಏನಾದರೂ ನಾನು ಆಗಲೇ ಹೇಳ್ದಂಗೆ ಕಸ ಗುಡಿಸ್ಕೊಡೋದು, ಅಥವಾ
ಋತ್ವಿಕ್ಗೆ ಏನಾದರೂ ಸ್ನಾನ ಮಾಡಿದ್ವಿ, ಬಟ್ಟೆ ಹಾಕೋದು, ಈ ಥರದ ಹೆಲ್ಪಿಂಗ್ ನೇಚರ್ ಇದೆ. ಪ್ರತಿಯೊಬ್ಬರಿಗೂ ಕೂಡ ಅದೇ ಹೇಳೋದು, ಹೆಲ್ಪಿಂಗ್ ನೇಚರ್ ಮಾಡಿದ್ರೆ ತಪ್ಪಲ್ಲ, ಬಟ್ ಮಾಡಿ. ಯಾರು ಏನು ಅಂದ್ಕೊಂಡ್ರೆ ಏನೋ, ನಿಮ್ಮ ಫ್ಯಾಮಿಲಿ ನೀವು ಖುಷಿಯಾಗಿದ್ರೆ ಅಷ್ಟು ಸಾಕಲ್ವಾ. ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ಎಲ್ಲರಿಗೂ ಮಾಡಬಾರ್ದು. ಮೊನ್ನೆ ಎಲ್ಲರಿಗೂ ಹಾಂ ಕಾಫಿ ಋತ್ವಿಕ್ ಆ್ಯಕ್ಚುಲಿ ಅವಾಗವಾಗ ಕಲ್ತ್ಕೊಬಿಟ್ಟಿದ್ದಾನೆ. ಅಮ್ಮ ಕಾಫಿ ಆಯಿತಾ, ಅಮ್ಮ ಕಾಫಿ ಆಯಿತಾ, ಅಮ್ಮ ಕಾಫಿ ಆಯಿತಾ ಅಂತ. ಕಾಯಿ ತಿಂತೀಯಾ? ತಿನ್ನಿಸ್ತೀನಿ ಬಾ. ಸೊ ನಾನು ಕೂಡ ಊಟ ಹಾಕ್ಕೊಂಡಿದ್ದೀನಿ. ಇನ್ನೇನು ತಿಂದು ಅಂಗಡಿಗೆ ಹೋಗ್ತೀವಿ ಗೈಸ್. ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ರಿಗೂ ಸಪೋರ್ಟಿವ್ ಆಗಿರಿ. ಸಪೋರ್ಟ್ ಮಾಡಿದ ತಕ್ಷಣ ಏನೂ ಆಗಲ್ಲ. ಸೊ ಅವ್ರಿಗೆಲ್ಲ ಉತ್ತರ ಅಲ್ಲಿದ್ದಾರಲ್ಲ ಅವರೇ ಕೊಡ್ತಾರೆ. ದೇವ್ರ ಮುಂದೆ ನಾವೆಲ್ಲ ಯಾರಲ್ವಾ, ಮನುಷ್ಯರು ಏನೇ ಮಾಡಿದ್ರು ಲೆಕ್ಕಾಚಾರ ಹಾಕೋದಕ್ಕೆ ದೇವ್ರು ಅನ್ನೋನು ಇದ್ದೇ ಇರ್ತಾನೆ. ಸೊ ಇಷ್ಟೊತ್ತು ಅವರು ಕೂಡ ಹೆಲ್ಪ್ ಮಾಡಾಯಿತು. ಈಗ ಇಬ್ಬರು ಒಟ್ಟಿಗೆ ತಿಂದು ನನಗೆ ಅಂಗಡಿಯವ್ರು ತಕ್ಕೊಟ್ಟು ಹೊಲದ ಹತ್ರ ಹೋಗ್ತಾರೆ. ಬಾಯ್ ಬಾಯ್ ಗಾಯ್ಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಓಕೆ ನಾನು ಓಕೆ ಲೈಕ್ ಇಸ್ಕೊಟ್ಬಿಡು. ಬಾಯ್ ಬಾಯ್. ಏನು ಬಾಯ್ ಅನ್ಬೇಕು, ಬಾಯ್ ಹೇಳು ಬಾಯ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ರಿಗೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ನಾನು